ಎಲ್ಲರಿಗೂ K20 ಗೇಮರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೈಸ್. ಇವತ್ತು ನಾವು ಒಂದು ಫಾರೆಸ್ಟಿಗೆ ಹೋಗಿ ಫುಲ್ ಫಾರೆಸ್ಟಿಗೆ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಅನ್ಕೊಂಡಿದ್ದೆ. ಅಂದ್ರೆ ಅಲ್ಲಿ ಹೋಗಿ ಅಲ್ಲೊಂದು ಪ್ಲೇಸ್ ಇತ್ತು, ಅಲ್ಲಿಗೆ ಹೋಯ್ಕ ಅದು ಹಾಪ ಬನ್ನಿ ಬನ್ನಿ ಗೈಸ್ ಹಾಪ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮುಂದೆ ಹೋಗ್ತಿದ್ರೆ ಇವರೊಟ್ಟಿಗೆ ನಾನು ಹೋಗಿ ಅಲ್ಲಿ ಆಚೆಗೆ ಫಾರೆಸ್ಟಿಗೆ ಹೋಗಿ ನಿಮಗೋಸ್ಕರ ವೀಡಿಯೋ ಮಾಡ್ಕ ಹಾಪ ಬನ್ನಿ. ಈಗ ಇಲ್ಲೇ ಸ್ವಲ್ಪ ಮುಂದೆ ಒಂದು ಟರ್ನ್ ತಗೊಂಡ್ರೆ ಒಂದು ಇತ್ತು ಇಲ್ಲೆಲ್ಲ ಹಾಪ್ ಅಂತಿದ್ರೆ ಇಲ್ಲೆಲ್ಲ ಹಾಪ್ ಕಾತಿಲ್ಲ, ಇದ್ರ ಹಾಪ್ ಕಾತಿಲ್ಲ ಮಾರ ಅಲ್ಲಿ ಆಚಿಂದ ಹಾಪ ಮನ್ಸು ಮಾಡ್ರೆ ಹೊಯ್ಲಕ್ಕ. ಹೌದು ಅಲ್ಲಿ ಬೀಳಿದ್ ಸ್ವಲ್ಪ ಅಲ್ಲ, ಅರ್ಧ ದಿನ ಬೇಕು ಅದನ್ನ ಕ್ಲೀನ್ ಮಾಡೋಕೆ, ಅರ್ಧ ದಿನ ಬೇಕಾಗ್ತದೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಡ, ಕನಿಯಂದಿ ಮಾಡಲ್ಲ ಮಾಡ್ಬೇಡ, ವಿಡಿಯೋ ಮಾಡ್ತಿದ್ದಿ. ಹಾ ಅದಕ್ಕೆಲ್ಲ ಬೇಡ, ಕನಿಯಂದಿ ಮಾಡಲ್ಲ ಕಮ್ಕೊತ್ತಲ್ಲ, ಸುಮ್ಮನೆ ಒಂದು ಪ್ಲೇಸನ್ನ ಎಕ್ಸ್ಪ್ಲೋರ್ ಮಾಡ್ಕೋತಿದ್ದ ಅಷ್ಟೇ ಗೈಸ್. ಇವರೆಲ್ಲ ಕನಿಯಂದಿ ಮಾಡಕ್ಕೆ ಕಮ್ಕೊಬ್ದು ಹಂಗಲ್ಲ ಹೇಳ್ತಿದ್ರು, ಅದೆಲ್ಲ ಮಾಡೋದಿಲ್ಲ. ಇದೇ ದಾರ ಹೊಯ್ಕ ಸೀದಾ. ಆಮೇಲೆ ಬಪ್ಪತ್ತಿಗೆ ಫಾರೆಸ್ಟ್ ಅಲ್ಲ, ಲೈಕ್ ಡೀಪ್ ಫಾರೆಸ್ಟ್ ಅಂತ ತೋರಿಸ್ತು ಮನೆಗೆ ಗೈಸ್. ಕಂಬ ಒಬ್ಬ ಕತ್ತಿ ಇಟ್ಕೊಂಡಿದ್ದಷ್ಟೇ. ಇವ ಹಾದಿಗೆ ಎಂಥದ್ದು ತಡಿದಿದ್ದು ಕೋಲಲ್ಲೆಲ್ಲ ಸುಮ್ಮನೆ ಕಡಿತಿದ್ದೆ. ಕಾಡನ್ನೆಲ್ಲ ನಾಶ ಮಾಡ್ತಾ ಫಾರೆಸ್ಟ್ ಆಫೀಸರ್ ಯಾರ ಕಾಣ್ತಿದ್ರಿ ಒಂದ್ ಮೇಲೆ ಒಂದು ಕೇಸ್ ಹಾಕಿ ಸಣ್ಣಕ್ಕೊಂದು ದೊಣ್ಣಿ ನಾನು ಇಟ್ಕೊಂಡ ಅಂತ ಮಾಡೋದು. ಅವ್ನು ರಕ್ಕಿ ಹತ್ರ ಕೊಡ ಪಾಪ. ಅವನಿಗೊಂದು ಬೇಜಾರಿತ್ತ, ಓಲ ಬರದೇ ತಂದಿದ್ದ. ಅವನಿಗೊಂಚೂರು ಮೊಬೈಲ್ ಮೊನ್ನೆ ಅಷ್ಟೇ ಹೊಸ ಮೊಬೈಲ್ ತಗೊಂಡಿದ್ದ, ಮೊಬೈಲ್ ಒಂಚೂರು ಹಾಳಾಯ್ತಂಬ್ರ, ಅದಕ್ಕೆ ತುಂಬ ದುಃಖದಾಗಿದ್ದ. ಕ್ಯಾಮರದ ಮುಂದೆಲ್ಲ ಒಪ್ಪಗೊಂಚೂರು ನಾಚ್ಕೊಂತಿದ್ದೆ, ಹೆದರಿಕೆ ಹೆಂಗೂ ಇದ್ದ ಮೊಬೈಲ್ ಅಂತ ಹತ್ತು ಅಂಬುದು. ಅದಕ್ಕೆ ಒಬ್ಬ ವಿಡಿಯೋ ಮಾಡ್ತಿದ್ದ, ಐಫೋನ್ ಇತ್ತು, ವಿಡಿಯೋ ಮಾಡ್ಕೊಂತಿದ್ದ ನಮ್ದೆಲ್ಲ. ಇವ ಇಲ್ಲಂತ ಕಾಯ್ಡ ಸೋರ್ಕೊಂತಿದ್ದ, ಕತ್ತಿ ಎಲ್ಲ ತಕೊಂಬ ಮಲ್ಕಂತಾವ ಕಾಯ್ಡದ ಮೇಲೆ. ಅದಕ್ಕೆ ಫೋಟೋ ಎಲ್ಲ ತೆಗಿಕೊಂಬ್ರ ಒಂದು. ನಾವು ಇಲ್ಲಿ ಫೋಟೋ ಶೂಟಿಗೆ ಬಂದದ್ದಲ್ಲ, ಲಾಗ್ ಮಾಡಕ್ ಬಂದದ್ದು. ಲೊಕೇಶನ್ ಸೈಕಿತ್ತೋದು. ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಇದ್ದು, ಕಾಡು ಕೋಣೆಲ್ಲ ಇತ್ತು. ಒಂಚೂರು ಜಾಗ್ರತೆಗೆ ಹೋಯ್ಕತ್ ನಾವ್ ಇಲ್ಲ. ಆದ್ರೂ ಇಲ್ಲ ದನಗಿನೆಲ್ಲ ಕಟ್ಟಾಕಿರ ಗುದ್ದಕ್ಕೆ ಹೇಳಿ ಕೋಡ್ ಒಳ್ಳೆ ಯಾವ ಕಡೆವ ಅದನ್ನು ಮುಟ್ಟಿ ಅದಕ್ಕೆ ಹೆದರಿಸಿ ಓಡಿಸ್ತಾವ್ರೆ. ಹೋಬ ಸುಮ್ನೆ ರೀ ಮಾರ, ಅದಕ್ಕೆಲ್ಲ ಎಂತ ಮಾಡ್ಕೊಯ್ಬೇಡಿ. ಲಾಸ್ಟ್ ಇದ್ದದ್ ನಾನೇ ಕಡಿ ನನ್ನೊಂದು ಇಲ್ಲಿ ಈ ದಾರಿಗೆ ಹೋಯ್ಕ. ಇದಕ್ಕೆ ಯಾವ ದಾರಿಗೆ ಹೋಯ್ಕಂದೇಳಿ ನಮ್ಗೆ ಗೊತ್ತಿಲ್ಲ ನೆಟ್ಟಿಗೆ. ಒಬ್ಬ ಆಚಿಗೆ ಒಬ್ಬ ಹೋಯ್ಕಂತ, ಈಚಿಗೆ ಒಬ್ಬ ಹೋಯ್ಕಂತ ಎಂತ ನಂಗೂ ಗೊತ್ತಿಲ್ಲ. ನಂಗೂ ಕರೆಕ್ಟ್ ದಾರಿ ಗೊತ್ತಿಲ್ಲ. ಮೊದಲು ಒಂದ್ಸಲ ಬಂದಿತ್ತು ಮಳೆಗಾಲ ಟೈಮ್, ಈಗ ಬರ್ತಿದ್ದು ಫಸ್ಟ್ ಟೈಮ್. ಕಾಣ್ಕ ದಣ್ಣಿ ಇಟ್ಕಣಿಯ ಗುಡ ನೀರೆಲ್ಲ ಗೆದ್ದಿಯಲ್ಲ, ಫುಲ್ ನೀರೆಲ್ಲ ಗೆದ್ದಿ ಸಿಗ್ದಲ್ಲ. ಫಾರೆಸ್ಟ್ ಇದು ಗದ್ದಿ ಕಣಿ. ಮೆಟ್ಟು ಕಳ್ಸ್ಕೊ ಹೋಯ್ಕಂಬ್ರ, ಡೈರೆಕ್ಟ್ ಹೋಗ್ಕಾಗಂಬ್ರ. ಹುಗ್ದವ್ರು ಸಿಕ್ಕುದಿಲ್ಲ ಅಂತಿದ್ದ ಶರತ, ಈಗ ಮೆಟ್ಟು ಕಳ್ಸ್ಕೊ ಹೋಯ್ಕ. ಮುಳ್ಳೆ ಅಂತಿಲ್ಲಲ್ಲ ನೋಡ, ಮುಳ್ಳೆ ಫುಲ್ ಇಲ್ಲ ನೀರು ಗೆದ್ದಿ ಎಲ್ಲ ಫುಲ್ ಕೆಸರು ಇತ್ತು. ಕಾಲು ಹೋಗಿತ್ತೇನೋ ಒಳಗೆ ಕಂಬಳ ಗೆದ್ದಿ ಕಣಗಾಯ್ತಿದ್ದು. ಗೆದ್ದಿ ಕೊಡಾಕಿ ಹೆಸರು ಚಡ್ಡಿ ಎಲ್ಲ ಫುಲ್ ಕೆಸರು ಐತೆ. ಮನೆಗೆ ಅಮ್ಮ ಬೆರ್ತಾಳ ಕಾಣಿ ಗೈಸ್. ನಾವು ಲಾಗ್ ಮಾಡೋಕೆ ಎಷ್ಟು ಕಷ್ಟಪಡ್ತಿತ್ತು ನಿಮ್ಗೋಸ್ಕರ. ಒಂಚೂರು ಸಪೋರ್ಟ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿದೆ ಮಾತ್ರ ಇರಬೇಡಿ. ವಿಡಿಯೋ ಕಂಡು ಲೈಕ್ ಎಲ್ಲ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲ ಕುಸ್ತಾರೆ ಹಾಯ್ ಗೈಸ್, ನಾನು ನಿಮ್ಗೊಂದು ಈಗ ಒಂದು ಕ್ಯಾರಿ ತೋರಿಸ್ತೀವಿ ಗೈಸ್. ಸೂಪರ್ ಇತ್ತು ಕಾಣಿ ಗೈಸ್. ಇದು ಕಾಣಿ ಫ್ರೆಂಡ್ ಲೈಕ್ ಇತ್ತಲ್ಲ, ಇದನ್ನ ತೋರ್ಸೋಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಾರಿ ಬಂದ. ಮತ್ತೆ ಆಚೆಗೆಲ್ಲ ಓಲೊಂದು ದಾರಿ ಇತ್ತು, ಆ ದಾರಿಗೆ ಹೋಗಿ ನಾವು ಅಲ್ಲಿ ಮೇಲೆ ಹೋಗಿ ಮನೆಗೆ ಹೋಯ್ಕಂದ್ರೆ ಅದ್ರಲ್ಲಿ ಹಬ್ಬದಿಗೆ ತುಂಬ ಫಾರೆಸ್ಟ್ ಜಾಸ್ತಿ ಇತ್ತು. ಕಾಡ್ಕೋಣೆಲ್ಲ ಸಿಗುತ್ತೆ. ಅದ್ರಲ್ಲಿ ಅವರೇ ಕಾಡ್ಕೋಣದ ಸಗಣಿ ಎಲ್ಲ ಇತ್ತಾನೆ ಹೇಳ್ದಾನೆ ನೀವು. ಅದ್ರಲ್ಲಿ ಅವ್ರು ಕಾಡ್ಕೋಣ ಸಗಣಿ ಎಲ್ಲ ಹಾಕಿತ್ತಂಬ್ರ, ಅದನ್ನ ಕಣ್ಕೊ ಹೋಯ್ಕ. ಹಂಗೆ ಕಾಡ್ಕೋಣ ಸಿಕ್ಕತ್ತೆ ಕಾಂಬ, ಆದಷ್ಟು ನಾವು ಪ್ರಯತ್ನ ಮಾಡೋ. ಆ್ಯಂಡ್ ಇವ ಫೋಟೋ ತೆಗಿತಿದ್ದ, ಲೈಕ್ ಮಾಡಿ ಫೋಟೋ ಶೂಟ್. ಹೂ ತೆಕ್ಕೊಡೋ ನಾವು ಕೋಲ್ ಇಟ್ಕೊಂಡು. ಮತ್ತು ಇಲ್ಲಾರು ಒಪ್ಪಿ ತಪ್ಪಿ ಎಲ್ಲ ಬಿದ್ರಂದ್ರೆ ಮತ್ತೆ ಕತಿ ಕೈದೆ ತಮ್ಮ ಗುಂಡಿತ್ತು ಅಂಬ್ರೆ ಹೇಳ್ತಿದ್ರು ಇವರೆಲ್ಲ. ಮತ್ತು ಮುಂದೆ ಹಾಪ ಅಲ್ಲಿ ಬನ್ನಿ. ಇವ ಈ ಗಿಡನ ತಗೊಂಡು ಮನೆ ನಡ್ಕೊಂಡಲ್ಲಿ ಈ ಗಿಡನೆಲ್ಲ ಕಿತ್ಕೊಂಡಿದ್ದೆ ಬೇರ್ ಸಮೇತ ಮನೆಗೆ ನೋಡ್ತಾ. ಅದು ಎಂತ ಇದು ಯಾವ ಹೂವು ಹೇಳಿದೆ? ಕಮಲ ಹೂ ಗಿಡ ಅಲ್ಲ ಅಲ್ಲ.
ಈಗ ಕಾಲಿಗೆ ಮೆಟ್ಟ ಹಾಕೊಂಡು ಹೋಗ್ದ ಅಥವಾ ಕೈಯಾಗ ಮೆಟ್ಟು ಹಿಡ್ಕೊಂಡು ಹೋಗ್ದಕ್ಕೆ ಇಲ್ಲಿ ಗಲಾಟೆ ಮಾಡ್ಕೊಂತಿದ್ರು ಅಲ್ಲಿ. ಒಬ್ಬ ಹಿಡ್ಕೊಂಡು ಹೋಗ್ಕಂದು ಒಬ್ಬ ಹಿಡ್ಕೊಂಡು ಹೋಗ್ ಬೇಡ ಅಂದ ಅಂತೆಲ್ಲ ಮಾಡ್ತಿದ್ರು. ಇದ್ರ ಸಮ ಹೋಗಿತ್ತೆ ಅಂತ ಕಡೆ ಕಾಲ ಸತ್ತು ಹತ್ತಿಲ್ಲ ಓಲೊಂದು ಮರ ಇತ್ತು ಅದನ್ನ ಇದೊಂದು ಮರ ಕಾಣಿ ಸೈಕಿತ್ತು ಮರ. ಇದು ಒಳ್ಳೆ ತಾಂಪ್ಲಿ ಕಾಣ ಇತ್ತು. ಹತ್ತಿ ನೆರಳಿ ಮಾರನೇ ಹ್ಯಾಂಗ್ ಸೈಕಾಯ್ ಬಂದಿತ್ತು ಕಾಣಿ. ಹತ್ತಿ ಕೂತ್ಕೊಂಡ್ಲ ಗಡಿದ್ರಲ್ಲ ಹತ್ತು ಇದನ್ನ ಈಗ ಹತ್ತಕ್ಕ ಕೊಡ ಹಂಗೆ ಕೊಡ ಆಫ್ ಮಾಡಬೇಡ. ಸೈಕಿತ್ ಮರ ಎಲ್ಲ ಕೆಳಗಿದ್ದ ನಾವು ಇಬ್ರು ಮಾತ್ರ ಮೇಲಿತ್ತು. ಇನ್ನೊಂದಲ್ಲೆಲ್ಲ ಮರ ಇತ್ತು ಹೋದ. ಒಂಥರ ಸೈಕಿತ್ತು ಇಲ್ಲ ಹೇಳದ್ದು ಮುಳ್ಳೆಟ್ಟಿ ಕಾಲು ಫ್ರಾಕ್ಚರ್ ಆಗ್ತಂಬ್ರ. ಒಳ್ಳೆ ಅವ ಕೋಲ್ ಹಿಡ್ಕೊ ಹೋಗ್ಬೋದು. ಒಳ್ಳೆ ಗಾಂಧೀಜಿ ಹೋದಾಗಿತ್ತು. ಒಳ್ಳೆ ಹೋಗ್ಬೋದೇ ಗಾಂಧೀಜಿ ಕಣಗಿಲ್ಲ. ನೀವೇ ಹೇಳಿ ಕಾಣಿ ಪಕ್ಕ ಗಾಂಧೀಜಿ ಕೋಲ್ ಹಿಡ್ಕೊ. ಸೇಮ್ ಒಂಚೂರು ಚೇರ್ ಮಂಡ್ಯಾರ ಒಳ್ಳೆ ಆತಿತ್ತು ಗಾಂಧೀಜಿ. ಅದೇ ಥರ ಚಾರ್ಲ್ಸ್ ತಂದಡಿ ಈಗ ಕೋಲನ್ನು ಬೇರೆ ಕೊಟ್ಟ. ಕಾಲು ತೊಳ್ಕೊಂತಿದ್ರು ಒಳ್ಳೆ ಫ್ರೆಶ್ ನೀರು ಬರ್ತಿತ್ತು. ಕಾಲು ತೊಳ್ಕೊಂತಿದ್ರು. ಸಾಮ ಕೆಸರು ಐತೆ ಕಾಲೆಲ್ಲ ಬೇಕಾದ್ರೆ ಕಾಣಿ ನೀವೇ ಕಾಣಿ ಕಾಲಲ್ಲಿ ಕೆಸರು ಐತೆ. ಅಲ್ಲಪ್ಪ ಓಲ ಐಕಲ್ ಕೇಸರಿ ತೊಳಗಿತಿದ್ದ ಕೇಸರಿನ ನಾವಿಲ್ಲೆಲ್ಲ ಅವ ತೊಳಕ ಕೇಸರಿ ನೀರಲ್ಲಿ ಅವ ತೊಳಿತಿದ್ದ. 2000 years later. ಇದೊಂಥರ ಸೈಕಿತ್ತು ಒಳ್ಳೆ ಚಾನಲ್ ಕಾಣಕ್ಕಿತ್ತಿದ್ರಲ್ಲ ಪಾಪದ. ಇನ್ನು ಅಲ್ಲಿ ಕಾಡು ಸೈಕಿತ್ತು. ಕಾಡನ್ನು ತೋರಿಸ್ತು ನನ್ನ ಮೆಡ್ಸ್ ಆಮ್ದಿದ್ದು ಕಡ ಜಾರ ತಂದಿದ್ರಿಗೆ. ಇದು ನೇಚರ್ ಕಾಣಿ ಒಂಥರ ಸೈಕಿತ್ತು ಫುಲ್ ಸೈಕ್ ವ್ಯೂ ಇದು ಫುಲ್ ಫಾರೆಸ್ಟ್ ವ್ಯೂ ಕಾಣಿ ಗೈಸ್. ಸುಮಾರು ಲೈಕ್ ಇತ್ತು. ಒಳ್ಳೆ ಬೇರೆಲ್ಲ ಹೆಂಗಿತ್ತು ಕಾಣಿ. ಇಲ್ಲಲ್ಲ ನಮ್ಮ ನೀರು ಕೀತು ಒಳ್ಳೆ ಆತಿತ್ತು ಮರ. ಆದರೆ ನಮ್ಗೆ ಹತ್ರ ಇದ್ದಷ್ಟು ನಮ್ಗೆ ಅಷ್ಟು ಲೈಕ್ ಅನ್ಸೋದಿಲ್ಲ. ಅನಕೊಂಡ ಆಗಲ್ಲ ಅಂತಿದ್ದ ಬೇರಿಗಲ್ಲ ಅನಕೊಂಡ. ಈ ಥರದೊಂದು ಪ್ಲೇಸ್ ಇತ್ತಂದಳೆ ನಮ್ಗೆ ಎಷ್ಟು ದಿನ ಗೊತ್ತಿಲ್ದಿತ್ತು. ಇವರೆಲ್ಲ ಸೇರಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಒಳ್ಳೆ ಸೈಕಿತ್ತು. ಅದು ಲಡ್ಡ ಐತ್ ಮಾರಿ ಅಂತ ಆತಲ ಮಾರಿ ಹೆದರಿಕಂಬೇಡ ಅಂತಿದ್ದಿಲ್ಲ. ಇದು ಅಂತ ತೋಡಲ್ಲ ಕಾಣಿ ಮಳೆಗಾಲದಾಗ ಬರ್ಕಿದ್ದು ಸೈಕಾತ್. ಮಳೆಗಾಲದಾಗೆ ತೋಡಲ್ಲ ಒಳ್ಳೆ ನೀರು ಹರಿತಿರ ತೋಡಗೆ. ಹೀಗೆ ಅಂತ ಮಳೆಗಾಲ ಅಲ್ಲ ಚೂರು ಎಲ್ಲ ನೀರು ಹರಿದರ್ದು ಲಾಸ್ಟಿಗೆ ಸ್ವಲ್ಪ ಉಳಿದಿತ್ತು ಅಷ್ಟೇ ನೀರು ಜಾಸ್ತಿ. ಟೈಮಿಗೆ ಕರೆಕ್ಟ್ 11 ಕಾಲು ಅಂದ್ರೆ 1 ನಿಮಿಷ ಇತ್ತು 11 ಕಾಲಿಗೆ. ಮುಂದೊಂದು ಅಲ್ಲಿ ಕಾಡ್ಕೊಳಲ್ಲ ಇತ್ತಂಬ್ರ ಅಂದ್ರೆ ಅಲ್ಲಿ ಸಗಣಿ ಹಾಕದ್ದೆಲ್ಲ ಇತ್ತಂಬ್ರ ಮತ್ತು ಕಾಲೇಜೆಲ್ಲ ಇತ್ತಂಬ್ರ. ಅದನ್ನ ತೋರಿಸ್ತಾವ ಕರ್ಕ ಹೋತಿದ್ದವ. ನಮ್ಗೆ ಗೊತ್ತಿಲ್ಲ ಇವ ಮೊದಲು ಒಂದ್ಸಲ ಬಂದಿದ್ದಂಬ್ರಿಲ್ಲ ಅದಕ್ಕೆ ಅವ ಕರ್ಕ ಹೋತಿದ್ದ. ಅವ್ನು ಬೆನ್ನಾರು ಹಾಪ್ ನಾವೀಗ ಅಷ್ಟೇ ಬಂದಲ್ಲಿ ಇಲ್ಲೇ ಸಗಣಿ ಇತ್ತಂಬ್ರ. ಅದೊಂದು ಚೂರು ಕುರುಹು ಇತ್ತು ಅಷ್ಟೇ. ಎಷ್ಟು ಕುರುಹು ಇತ್ತು. ಈಗ ಇಲ್ಲೊಂದು ದಾರಿ ಇತ್ತು ಅದ್ರಲ್ಲ ಹೋಯ್ಕೆ ನಾವೀಗ ಅಲ್ಲಿ ಹಾಡಿ ಗುಡ್ಡಿಗೆ ಹೋಯ್ಕ. ಗುಡಿಯಿಂದ ಹೊರೆ ನಮ್ಮ ಮನೆಗೆ ಹೋಗ್ಲಕ್ಕ. ಇಲ್ಲದ್ರೆ ಮನೆಗೆ ಹಾಪ್ಕಾತಿಲ್ಲ ಅಂದ್ರೆ ಮನೆಗೆ ಹಾಪ್ಕಾತ್ ಸ್ವಲ್ಪ ಲೇಟ್ ಆಯ್ತು. ಆಚಿಂದ ಈಚೆಗೆಲ್ಲ ಹಾಪಲ್ಲಿ ಲೇಟ್ ಆಯ್ತು. ಕಟ್ಟೆಗೆ ಹೋಯ್ಕ ಅಲ್ಲಿ ಕೆಳಗೆ ಹೊರ ಅಲ್ಲಿ ಕೆಸ್ರ ಆಳು ಬಂದು ಆ ದಾರಿ ಇವತ್ತು ಅದಕ್ಕೆ ಆ ದಾರಿಗೆ ಹೊರ ಸಾಮ ಕೆಸ್ರು ಹತ್ತು. ಅದಕ್ಕೋಸ್ಕರ ಈ ಹಾಡಿ ಹಳು ಕಟ್ಟ ಮೇಲೆ ಹಳು ಬಿಡ್ಸ್ಕೊಂತ ಹೋತಿತ್ತು ಈಗ ಮನೆಗೆ. ಈ ಕಾಣಿ ಇದ್ರಲ್ಲೇ ಹೋಯ್ಕಿ ದಾರೆ ಹೋಯ್ಕ. ಇದೊಂದು ಸ್ವಲ್ಪ ಬೆಳರಿತ್ತು ಅಲ್ಲಿ ಆಚೆಗೆ ಹೊರ ಹೊಳು ಕಟ್ಟು ಅದೊಂದು ತೋರಿಸ್ತಿ ಪಾಪ ಬನ್ನಿ. ಈ ದಾರಾಗ ಹೋಯ್ಕ ಇದ್ರಲ್ಲಿ ಹೊರ ಹತ್ತಿರ ನಮ್ಮ ಮನೆಗೆ ಹತ್ತಿರ ಬಂತೀಗ. ಒಂದು ಅರ್ಧ ಕಿಲೋಮೀಟ್ರ್ ಇತ್ತು ಅಷ್ಟೇ ಮನೆಗೆ. ಫುಲ್ ಸುಸ್ತು ಬೇರೆಲ್ಲ ಹತ್ತೀವಿ. ಸಾಮ ಎಂತ ಕಷ್ಟ ಸಾಮ ಕಷ್ಟ ಆಯ್ತು ನಾನು ಅಲ್ಲಿಂದಿಲ್ಲ. ಈಗ ಮುಂದೆ ಇಲ್ಲೊಂದು ಬೇಲಿ ಹರ್ಕಮ್ಮ ಅದೊಂದು ಒಂದು ಹೇಳ್ತಿದ್ದ ಸಂಗಡಿ ಎಲ್ಲ ದೊಡ್ಡ. ಇದು ಪ್ಲೇಸ್ ಕಾಣಿಸ ಇಕ್ಕಿಲ್ನ ಪ್ಲೇಸ್. ಕ್ರಿಕೆಟ್ ಎಲ್ಲ ಆಡೋಕೆ ಇಲ್ಲಿ ಒಳ್ಳೆ ಆತ್ ಕಡ. ಅರಿಕೆಲ್ಲ ನಾಳೆ ದೂಡ್ತಂಬ್ರೆ ಒತ್ತಿ ಹಿಡ್ಕೊಂಡಿದ್ದೆ. ಅದ್ರದ್ದು ಒಂದು ಚೂರು ಅಲ್ಲಾಡ್ಸೋ ಕಾಯಿಲ್ಲ. ಚೂರು ಅಲ್ಲಾಡ್ಸ್ಕೊಂಬ ಕಾಯಿಲ್ಲ ಇವನಿಗೆ.
ಈ ಹೊಳು ಕೊಟ್ಟ ಮೇಲೆ ಆಚೆಗೆ ಹೋಪ ಅಂತಿದ್ರು, ಕಾಡಿಂದ ಆಚೆಗೆ ಕಾಡಿಗೆ ಹೋಪ ಅಂತಿದ್ರು, ಎಂತ ಮಾಡೋದು ಗೊತ್ತಿಲ್ಲ. ಒಬ್ಬ ಮೇಲೆ ಹೊತ್ಕೋದ, ಇವ ಹೊಳು ಎಲ್ಲ ಸೋರ್ಕೊಂಡು ಹೋತಿದ್ದು, ಆಚೆಗೆ ಹೋಯ್ತು. ಫೈನಲಿ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದು ಹಾಡಿಗೆ ಬಂದು, ಈ ಹಾಡಿಂದ ಆಚೆಗೆ ಈಗ ಸೀದಾ ಮನೆಗೆ ಹೋಯ್ಕ. ಈ ಹಾಡಿ ಮೇಲೆ ಮನೆಗೆ ಹೋಯ್ಕ. ಯಪ್ಪ ಸಮ ಕಷ್ಟ ಆಗ್ತದೆ, ಮುಳ್ಳು ಎಲ್ಲಿ ಕಂಡ್ರು ಮುಳ್ಳು ಹೊಳುವೆ, ಎಂತ ಮಾಡೋಕತ್ತಿಲ್ಲ. ಹೊಯ್ಕೆ ಮನೆಗೆ ಹೊಯ್ಕೊಂಡ್ರಿದ್ರಾಗೆ ಹೋಯ್ಕೆ, ಮತ್ತೆ ಎಲ್ಲಿ ಹೋಗಿ ಜಾಗ ಇಲ್ಲ. ಹೊಳು ಕಟ್ ಮೇಲೆ ದಾರಿ ಮಾಡ್ಕೊ. ಫೈನಲಿ ಈಗ ಒಂದು ರೋಡ್ ಸಿಕ್ತ, ರೋಡ್ ಹತ್ರ ಬಂತು ಈಗ. ಗೊತ್ತಾಯ್ತಲ್ಲ ರೋಡಿಗೆ. ಸುಮ್ಮನೆ ರೀ ಮರೆ ಈಗ ಲಾಗ್ ಎಂಡ್ ಮಾಡ್ತಿತ್ತು. ಅಂದರೆ ಈ ಲಾಗ್ ಇವತ್ತು ಇಷ್ಟು ಕಂಡು, ಆ್ಯಂಡ್ ನಿನ್ನ ಹಾಲ್ದು ಲಾಗ್ ಹಾಕಿದೆ, ಅದನ್ನು ಸ್ವಲ್ಪ ಸಪೋರ್ಟ್ ಮಾಡಿ, ಅದನ್ನು ಕಂಡು. ಆ್ಯಂಡ್ ಇವತ್ತಿನ ಲಾಗಿಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡಿದ್ದು, ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಬಾಯ್.